सिद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेत् तं महान्तं। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ಭಾಗವತ ಪ್ರಥಮಸ್ಕಂದ ದಶಮೋಧ್ಯಾಯದಲ್ಲಿ 61ನೇ ಶ್ಲೋಕ. ರಾಜಮಾರ್ಗಂ ಗತೆ ಕೃಷ್ಣೇ ದ್ವಾರಕಾಯ ಕುಲಸ್ತ್ರಿಯಃ ಹರ್ಮ್ಯಾನ್ಹಾರುರುಃ ವಿಪ್ರಾಹ ತದೀಕ್ಷಣ ಮಹೋತ್ಸವಾಃ. ಪರಮಾತ್ಮ ಹಸ್ತಿನಾವತಿಯಿಂದ ದ್ವಾರಕಾಪಟ್ಟಣಕ್ಕೆ ಬರ್ತಾ ಇದ್ದಾನೆ. ಆಗ ದ್ವಾರಕಾಪಟ್ಟಣದ ಕುಲಸ್ತ್ರೀಯರು ಎಲ್ಲರೂ ಕೂಡ ಉಪ್ಪರಿಗೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಅಂತ ಏನಿದೆ ಅದರ ಮೇಲೆ ಹತ್ತಿ ಹತ್ತಿ ಆ ಕೃಷ್ಣನನ್ನ ನೋಡ್ತಾ ಇದ್ರು. ಅವರ ಮತ್ತೆ ಬ್ರಾಹ್ಮಣರು ಅಷ್ಟೇ ಮೇಲೆ ಹತ್ತಿ ನೋಡ್ತಾ ಇದ್ರು. ತದೀಕ್ಷಣ ಮಹೋತ್ಸವಾಹ. ಯಾಕೆ ಹಂಗ್ ನೋಡ್ತಾ ಇದ್ರು ಹಾಗೆಂದ್ರೆ ಪರಮಾತ್ಮನನ್ನು ನೋಡುವುದರಲ್ಲೇ ಅಷ್ಟು ಆನಂದ, ಪರಮಾತ್ಮನ ದರ್ಶನ ಅಷ್ಟು ಆನಂದವನ್ನು ಕೊಡುತ್ತದೆ. ತಿರುಪತಿ ಶ್ರೀನಿವಾಸನ ಮುಂದೆ ನಿಂತರನೇ ಎಷ್ಟು ಆನಂದ ಆಗ್ತದೆ, ಇನ್ನು ಸಾಕ್ಷಾತ್ತಾಗಿ ಸಚ್ಚಿದಾನಂದ ರೂಪ ಪರಮ ಆನಂದವನ್ನು ಕೊಡತಕ್ಕದ್ದು ಅಂತ. ನಿತ್ಯಂ ನಿರೀಕ್ಷಮಾನಾನಾಂ ಯದ್ಯಪಿ ದ್ವಾರಕೌಕಸಾಂ ನ ವಿತೃಪ್ಯಂತಿ ಹಿ ದೃಶಃ ಶ್ರಿಯೋ ಧಾಮಾಂಗಮಚ್ಯುತಂ. ಯದ್ಯಪಿ ದ್ವಾರಕಾವಾಸಿಗಳು ನಿತ್ಯ ನೋಡ್ತಾ ಇರ್ತಾರೆ ಕೃಷ್ಣನನ್ನ, ಆದರೂ ಕೂಡ ಅವರಿಗೆ ಸಾಕು ಅಂತ ಅನಿಸ್ಲಿಲ್ಲ. ಅದು ದೇವರ ಒಂದು ವೈಶಿಷ್ಟ್ಯ. ಬೇರೆ ರೂಪಗಳನ್ನ ಕಂಡ್ರೆ ಸಾಕು ಅಂತ ಅನಿಸ್ಬಿಡುತ್ತೆ, ಆದ್ರೆ ದೇವರ ರೂಪ ಎಷ್ಟು ನೋಡಿದ್ರು ಸಾಕು ಅಂತ ಅನಿಸೋದಿಲ್ಲ. ಹಾಗೆ ಅಂತ ಹೇಳ್ತಾ ಇದ್ರು, ತೃಪ್ತಿ ಆಗೋದಿಲ್ಲ. ಶ್ರಿಯೋ ನಿವಾಸೋ ಯಸ್ಯೋರಹ ಪಾನಪಾತ್ರಂ ಮುಖಂ ದೃಶಾಂ ಬಾಹವೋ ಲೋಕಪಾಲಾನಾಂ ಸಾರಂಗಾನಾಂ ಪದಾಂಬುಜಂ. ಯಾಕೆ ಅಷ್ಟು ವೈಶಿಷ್ಟ್ಯ ದೇವರಿಗೆ ಹಾಗೆ ಅಂದ್ರೆ ಪರಮಾತ್ಮನ ವಾಸಸ್ಥಾನದ ಎದೆಯಲ್ಲಿ ವಕ್ಷಸ್ಥಲದಲ್ಲಿ ಸದಾ ಲಕ್ಷ್ಮೀದೇವಿ ವಾಸ ಮಾಡ್ತಾ ಇರ್ತಾಳೆ. ಮತ್ತು ಆ ನೋಡುವವರಿಗೆ, ಪರಮಾತ್ಮನನ್ನ ನೋಡುವವರಿಗೆ ಅದು ಅಮೃತಪಾನ, ದೇವರ ದೃಷ್ಟಿ ಅದು ಅಮೃತಪಾನ ಮಾಡಿದ ಹಾಗೆ ಇರುತ್ತದೆ. ಬಾಹವೋ ಲೋಕಪಾಲಾನಾಂ, ಪರಮಾತ್ಮನ ಭುಜದಲ್ಲಿ ಲೋಕಪಾಲಕರು ವಾಸ ಮಾಡಿಕೊಂಡಿರ್ತಾರೆ. ಅದರಿಂದ ಮತ್ತು ಸಾರಂಗಾಣಾಂ ಪದಾಂಬುಜಂ, ಯಾರು ಜ್ಞಾನಿಗಳು ಇದ್ದಾರೆ ಸದಾ ಪರಮಾತ್ಮನ ಪಾದ ಸೇವೆಯಲ್ಲೇ ಇರ್ತಾರೆ. ಅಂಥ ಪರಮಾತ್ಮನ ಮುಖವನ್ನ ನೋಡಿ ಯಾರಿಗೆ ಸಾಕು ಅಂತ ಅನಿಸ್ತದೆ? ಸಾಕು ಅಂತ ಅನಿಸೋದಿಲ್ಲ ಒಟ್ಟು. ಸಿತಾತಪತ್ರ ವ್ಯಜನೈಃ ಉಪಸ್ಕೃತಃ ಪ್ರಸೂನವರ್ಷೈರಭಿವರ್ಷಿತಃ ಪಥಿ ವಿಷಂಗವಾಸ ವನಮಾಲಯಾ ಭವೌ ಘನೋ ಯಥಾರ್ಕೋಡುಪ ಚಾಪವೈದ್ಯುತೈಃ. ಪರಮಾತ್ಮ ದ್ವಾರಕೆಗೆ ಬರ್ತಾ ಇದ್ದಾನೆ. ರಾಜಮಾರ್ಗದಲ್ಲಿ ಶ್ವೇತಛತ್ರ ವ್ಯಜನ ಇತ್ಯಾದಿಗಳಿಂದ ಕೂಡಿದವನಾಗಿ ಬರ್ತಾ ಇದ್ದಾನೆ. ಪುಷ್ಪವೃಷ್ಟಿಗಳನ್ನೆಲ್ಲ ಆ ದ್ವಾರಕಾಪಟ್ಟಣದ ಜನರು ಮಾಡ್ತಾ ಇದ್ದಾರೆ. ವಿಷಂಗವಾಸ, ಪೀತಾಂಬರವನ್ನ ಧರಿಸಿ ವನಮಾಲೆಯನ್ನು ಧರಿಸಿ ಪರಮಾತ್ಮ ಪ್ರಕಾಶಮಾನವಾಗಿ ಯಥಾ ಅರ್ಕಃ ಉಡುಪಚಾಪ ವೈದ್ಯುತೈಹಿ, ಸೂರ್ಯ ಚಂದ್ರ ಹೇಗೆ ಪ್ರಕಾಶಮಾನವಾಗಿ ಇರುತ್ತದೆ ಆಕಾಶದಲ್ಲಿ, ಅದೇ ರೀತಿಯಾಗಿ ಪರಮಾತ್ಮನು ಕೂಡ ಬೆಳಗುತ್ತಾ ಇದ್ದ. ಪ್ರವಿಷ್ಟಸ್ತು ಗೃಹಂ ಪಿತ್ರೋಃ ಪರಿಷ್ವಕ್ತಸ್ವ ಮಾತೃಭಿಃ ವವಂದೇ ಶಿರಸಾ ಸಪ್ತ ದೇವಕಿ ಪ್ರಮುಖ ಮುದಾ. ಪರಮಾತ್ಮ ಮೊದಲು ತಾಯಿಯಂದಿರ ಮನೆಗೆ, ದೇವಕಿ ಮುಂತಾದವರು ಎಲ್ಲಿ ಇರ್ತಾರೆ ಅಲ್ಲಿ ಹೋಗಿ ಅವರಿಗೆ ನಮಸ್ಕಾರ ಮಾಡ್ತಾನೆ. ಅವರೆಲ್ಲರೂ ಕೂಡ ಪರಮಾತ್ಮನನ್ನ ಆಲಿಂಗನ ಮಾಡ್ಕೋತಾರೆ. ತಾಪುತ್ರಂ ಅಂಕಮಾರೋಪ್ಯ ಸ್ನೇಹಸೃತ ಪಯೋಧರಾಹ ಹರ್ಷ ವಿಹ್ವಲಿತಾತ್ಮಾನಃ ಶಿಶಿಚುಹು ನೇತ್ರಜೈರ್ಜಲೈಹಿ. ಎದೆಯಿಂದ ಹಾಲು ಉಕ್ಕಿ ಬರ್ತಾ ಇದೆ, ಕಣ್ಣಲ್ಲಿ ನೀರು ಸುರಿತಾ ಇದೆ, ಆನಂದ ಬಾಷ್ಪ ಅದು. ಪರಮಾತ್ಮನನ್ನ ತೊಡೆ ಮೇಲೆ ಏನಿದ್ರು ಮಗು, ತಾಯಿಯಾದವರಿಗೆ ಮಗುವಾಗಿಯೇ ನೋಡ್ತಾರೆ ಕೃಷ್ಣನನ್ನ. ಅವರು ಕೂಡಿಸಿಕೊಂಡು ಮುದ್ದಾಡಿದರು ಅಂತ ಅರ್ಥ.
ಅತಾಭಿಷತ್ ಸ್ವಭವನಂ ಸರ್ವಕಾಮಮನುತ್ತಮಂ ಪ್ರಾಸಾದಾಯತ್ರ ಪತ್ನೀನಾಂ ಸಹಸ್ರಾಣಿ ಚ ಷೋಡಶ ಶತಮಷ್ಟೋತ್ತರಂ ಚೈವ ವಜ್ರವೈಡೂರ್ಯಮಂಡಿತಾಃ. ಇನ್ನು ಪರಮಾತ್ಮ ತನ್ನ ಮನೆಗೆ ತಾನು ಪ್ರವೇಶ ಮಾಡ್ತಾನೆ. ಅಲ್ಲಿ 16,108 ಜನ ಮಡದಿಯರು, ರುಕ್ಮಿಣಿ, ಸತ್ಯಭಾಮ ಮುಂತಾದ ಮಡದಿಯರು ಎಲ್ಲರೂ ಕೂಡ ಇದ್ದಾರೆ. ವಜ್ರವೈಡೂರ್ಯ ಮಂಡಿತಾಹ, ವಜ್ರ ವೈಡೂರ್ಯದಿಂದ ಅಲಂಕೃತರಾಗಿ ಅವರಿದ್ದಾರೆ. ದೇವರ ಜೊತೆಗೆ ಸದಾ ಇರತಕ್ಕವರು. ಒಂದು ರೂಪದಿಂದ ದೇವರ ಜೊತೆಗೆ ಸದಾ ಇರ್ತಾರೆ, ಮತ್ತೊಂದು ರೂಪದಿಂದ ಆ ಮನೆಯಲ್ಲಿ ಇದ್ದರು ಅಂತ ಅಷ್ಟೇ ತಿಳಿಬೇಕು. ಕೃಷ್ಣ ಹಸ್ತಿನಾವತಿಗೆ ಹೋದಾಗ ಲಕ್ಷ್ಮೀದೇವಿ, ರುಕ್ಮಿಣಿ, ಸತ್ಯಭಾಮೆಯರು ಇಲ್ಲ ಅಂತ ಚಿಂತನೆ ಮಾಡಬೇಕು. ಗೊತ್ತಿಲ್ಲದೆ ಒಂದು ರೂಪದಿಂದ ಸದಾ ಪರಮಾತ್ಮನ ಜೊತೆಗೆ ಅವರು ಇರ್ತಾರೆ, ಮತ್ತೊಂದು ರೂಪದಿಂದ ಇಲ್ಲಿ ದ್ವಾರಕಾಪಟ್ಟಣದಲ್ಲಿ ಇದ್ದರು ಅಂತ ಎಂದಿಗೂ ಲಕ್ಷ್ಮೀನಾರಾಯಣರನ್ನ ವಿಯೋಗ ಚಿಂತನೆ ಮಾಡಬಾರದು. ಲಕ್ಷ್ಮಿ ಒಂದು ಕಡೆ, ನಾರಾಯಣ ಒಂದು ಕಡೆ, ಕೃಷ್ಣ ಒಂದು ಕಡೆ, ರುಕ್ಮಿಣಿ ಒಂದು ಕಡೆ, ಆ ತರ ಚಿಂತನೆ ಮಾಡಬಾರದು. ಅದು ಶ್ರೇಯಸ್ಸಿಗೆ ಸಾಧನ ಆಗೋದಿಲ್ಲ, ತಮಸ್ಸಿಗೆ ಸಾಧನ ಆಗ್ತದೆ. ಅದರಿಂದ ಎಂದಿಗೂ ಲಕ್ಷ್ಮೀನಾರಾಯಣರ ವಿಯೋಗ ಚಿಂತನೆ ಮಾಡಬಾರದು. ಅದರಿಂದ ಒಂದು ರೂಪದಿಂದ ಪರಮಾತ್ಮನ ಜೊತೆಗೇ ಇದ್ದರು, ಮತ್ತೊಂದು ರೂಪದಿಂದ ಅನೇಕ ರೂಪಗಳನ್ನು ತೆಗೆದುಕೊಳ್ತಾರೆ. ಇನ್ನು ಪತ್ನಿಯ ಪ್ರೀತಿಂ ಪ್ರೋಷ್ಯ ಗೃಹಾನುಪಾಗತಂ ವಿಲೋಕ್ಯ ಸಂಜಾತ ಮನೋಮಹೋತ್ಸವಾಃ ಉತ್ತಸ್ತುರಾರಾತ್ ಸಹಸಾಸನಾಶ್ರಯಾಃ ಸಾ ಕಂಪಿತ ವ್ರೀಡಿತ ಲೋಚನಾನನಾಃ. ಪರಮಾತ್ಮ ಬಂದ ಕೂಡಲೇ ಪತಿಂ ಪ್ರೋಷ್ಯ ಗೃಹಾನುಪಾಗತಂ, ದೇಶಾಂತರದಿಂದ ಹಸ್ತಿನಾವತಿಯಿಂದ ಪರಮಾತ್ಮ ಇಲ್ಲಿಗೆ ಬಂದಿದ್ದಾನೆ ಅಂತ ಪತಿಯನ್ನು ನೋಡಿ ಸಂಜಾತ ಮನೋಮಹೋತ್ಸವ, ಮನಸ್ಸಿನಲ್ಲಿ ಅತಿ ಉತ್ತಮವಾದ ಉತ್ಸವ, ದೇವರನ್ನ ನೋಡೋದೇ ಒಂದು ಹಬ್ಬ. ಆ ತರ ಆಗಿ ಅವರೆಲ್ಲರೂ ಕೂಡ ಎದ್ದು ನಿಂತು, ದೂರದಿಂದ ಪರಮಾತ್ಮನನ್ನು ನೋಡಿ ಎದ್ದು ನಿಂತು, ಆಸನಾಶ್ರಯ, ದೇವರಿಗೆ ಆಸನಾದಿಗಳನ್ನು ಕೊಟ್ಟು, ಸಾ ಕಂಪಿತ ವ್ರೀಡಿತ ಲೋಚನಾನ, ಕಣ್ಣು ಮೈಯೆಲ್ಲ ನಡುತ್ತಾ ಇದೆ, ಕಣ್ಣು ಅದರಲ್ಲಿ ಒಂದು ನಾಚಿಕೆ ತುಂಬಿ ಇದೆ ಅಂತಹ ಪರಮಾತ್ಮನನ್ನ ಅವರೆಲ್ಲ ಕಂಡ್ರು. ತಮಾತ್ಮಜೇ ದೃಷ್ಟಿಭಿರಂತರಾತ್ಮನ ದುರಂತ ಭಾವ ಪರಿರೇಭಿರೇ ಪತಿಂ ಅಪ್ಯಸ್ರಬದಂಬು ನೇತ್ರಯೋ ವಿಲಜ್ಜಿತಾನಾಂ ಭೃಗುವರ್ಯ ವೈಕ್ಲವಾತ್. ಇನ್ನು ಪರಮಾತ್ಮನ ಕಣ್ಣಿನಿಂದ ನೋಡಿ ಆ ಮಡದಿಯರು ಮನಸ್ಸಿನಲ್ಲಿ ಸಂತೋಷ ಪಟ್ಟವರಾಗಿ ಪರಮಾತ್ಮನನ್ನ ಆಲಿಂಗನ ಮಾಡಿಕೊಂಡ್ರು. ಕಣ್ಣಿನಲ್ಲಿ ಅವರಿಗೂ ಕೂಡ ನೀರು, ಆನಂದ ಬಾಷ್ಪ, ಕಣ್ಣಲ್ಲಿ ಆನಂದ ಬಾಷ್ಪ ಮಾಡ್ತಾ ವಿಲಂಜಿತಾನ ವೈಕ್ಲವ, ಪರವಶರಾಗಿ ಅವರು ಆನಂದ ಭರಿತರಾಗಿ ಇದ್ರು ಅಂತ ಒಟ್ಟು. ಯದ್ಯಪ್ಯಸೌ ಪಾರ್ಶ್ವಗತೋ ರಹೋಗತಸ್ತಾಸಾಂ ತಥಾಪ್ಯಂಗ್ರಿಯುಗಂ ನವಂ ನವಂ ಪದೇ ಪದೇ ಕಾವಿರಮೇತ ತತ್ ಪದಾಚಲಾಪಿಯಂ ಶ್ರೀರ್ನ ಜಹಾತಿ ಕರ್ಹಿಚಿತ್. ಪರಮಾತ್ಮನ ನಿತ್ಯ ನೂತನ ದೇವರು. ಯದ್ಯಪಿ ನಿನ್ನೆ ನೋಡಿದ ರೂಪಧಾರಣೆ ಇವತ್ತಿರುತ್ತದೆ, ಆದರೂ ಕೂಡ ಒಂದು ಉದಾಹರಣೆ ನಮಗೆ ನೋಡ್ಬೇಕು ಅಂದ್ರೆ ತುಳಸಿ ನೋಡಿ. ತುಳಸಿ ಗಿಡದಲ್ಲಿ ಬೆಳೆದಿರುತ್ತದೆ, ಡೈಲಿ ಕಿತ್ತೀವಿ, ಕಿತ್ತಿದಾಗ ಏನಾಗ್ತದೆ, ಮಾರನೇ ದಿವಸ ಹೋದಾಗ ಮತ್ತೆ ಬೆಳೆದಿರುತ್ತೆ, ಹಚ್ಚು ಹಸರಾಗಿ ನೂತನವಾಗಿ ಇರುತ್ತದೆ ನೋಡಿ ತುಳಸಿ. ಅದೇ ರೀತಿಯಾಗಿ ಪರಮಾತ್ಮನೂ ಅಷ್ಟೆ, ನಿನ್ನೆ ನೋಡಿದ ರೂಪನೇ ಇವತ್ತು, ಆದರೂ ಕೂಡ ಒಂದು ವಿಶೇಷ, ಒಂದು ವೈಲಕ್ಷಣ್ಯ, ಅತೀ ಸುಂದರ. ಅದರಿಂದ ಎಷ್ಟು ಬಾರಿ ನೋಡಿದರು, ಎಷ್ಟು ಬಾರಿ ಸ್ತೋತ್ರ ಮಾಡಿದರೂ ಕೂಡ ಹೊಸ ಹೊಸ ಗುಣಗಳು, ಹೊಸ ಹೊಸ ರೂಪಗಳು, ಅದ್ಭುತವಾದ ಪರಮಾತ್ಮನ ರೂಪ. ಅಂತ ಪರಮಾತ್ಮನನ್ನ ಯಾರು ತಾನೇ ಬಿಟ್ಟಿರಲಿಕ್ಕೆ ಸಾಧ್ಯ? ಎಷ್ಟು ಬಾರಿ ನೋಡಿದರೂ ಕೂಡ ತೃಪ್ತಿ ಆಗೋದಿಲ್ಲ ಅಂತ ಅದರ ಅಭಿಪ್ರಾಯ. ಏವಂ ನೃಪಾಣಾಂ ಕ್ಷಿತಿಭಾರ ಜನ್ಮನಾಂ ಅಕ್ಷೌಹಿಣೀಭಿಃ ಪರಿವೃತ್ತ ತೇಜಸಾ ವಿಧಾಯ ವೈರಂ ಶ್ವಸನೋ ಯಥಾನಲಂ ಮಿಥೋ ವಧೇನೋಪರತೋ ನಿರಾಯುಧ. ಅಂತಹ ಪರಮಾತ್ಮ ಅದ್ಭುತವಾಗಿ ಏನ್ ಮಾಡಿದ, ಹಸ್ತಿನಾವತಿಯಲ್ಲಿ ದುಷ್ಟರಾದ ದುರ್ಯೋಧನಾದಿಗಳನ್ನೆಲ್ಲ ಸಂಹಾರ ಮಾಡಿ ಪರಸ್ಪರ ಅಕ್ಷೋಹಿಣಿ, 18 ಅಕ್ಷೋಹಿಣಿ ನೋಡಿದರೆ ಅಣ್ಣ ತಮ್ಮಂದಿರು, ಅಣ್ಣ ತಮ್ಮಂದಿರಲ್ಲೇ ಮಧ್ಯ, ಅದು ಯದ್ಯಪಿ ಧರ್ಮದ ಯುದ್ಧ, ಹೆಸರಿಗೆ ಅಷ್ಟೇ ಅಣ್ಣ ತಮ್ಮಂದಿರು, ಯುದ್ಧ ನಡೆದದ್ದು ಧರ್ಮಕ್ಕೂ ಅಧರ್ಮಕ್ಕೂ. ಯಾವುದು ಗೆಲ್ಲಬೇಕು? ಧರ್ಮವೇ ಗೆಲ್ಲಬೇಕು. ಅದರಿಂದ ಎಂದಿಗೂ ಕೂಡ ಅಧರ್ಮದ ಹೆಜ್ಜೆ ನಾವು ಇಡಬಾರದು ಎನ್ನುವ ವಿಚಾರವನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾನೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾನೆ ವೇದವ್ಯಾಸರು. ಶ್ವಸನೋ ಯಥಾನಲಂ, ಹಾಗೆ ಹೇಗೆ ಗಾಳಿ ಬೀಸಿ 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 ಏನ್ ಮಾಡ್ತದೆ, ಎರಡು ಮರ ಕಾಡಿಗಿಚ್ಚು ಬರ್ತದೆ ನೋಡಿ, ಆ ಬ್ಯಾಂಬೂ ಟ್ರೀಸ್, ಅದು ತಿಕ್ಕಿ ತಿಕ್ಕಿ ಅದಲ್ಲಿ ಅಗ್ನಿ ಹತ್ಕೊಂಡ್ಬಿಡುತ್ತೆ. ಆ ರೀತಿಯಾಗಿ ಅಣ್ಣ ತಮ್ಮಂದಿರು ಪರಸ್ಪರ
ಅವರು ಕಲಹ ಮಾಡಿಕೊಂಡು ಭಸ್ಮೀಭೂತರಾದ್ರು. ಪಾಂಡವರು ಮಾತ್ರ ಉಳಿದ್ರು, ಧರ್ಮಕ್ಕೆ ಜಯ ಎಂದಿದ್ರು. ಹಾಗೆ ಆ ರೀತಿಯಾಗಿ ಮಾಡಿ, ಯದ್ಯಪಿ ಪರಮಾತ್ಮ ನಿರಾಯುಧ, ಯಾವ ಆಯುಧವನ್ನು ತೆಗೆದುಕೊಳ್ಳದೆ 18 ಅಕ್ಷೋಹಿಣಿ ಸೈನ್ಯವನ್ನು ಕೂಡ ಸಂಹಾರ ಮಾಡಿದ್ದು ಅತ್ಯಾಶ್ಚರ್ಯ ಅಂತ. ಸ ಏಷ ನರಲೋಕೇಸ್ಮಿನ್ ನಭತೀರ್ಣ ಸ್ವಮಾಯಯ ರೇಮೇ ಶ್ರೀರತ್ನಕೂಟಸ್ಥಃ ಭಗವಾನ್ ಪ್ರಾಕೃತೋ ಯಥಾ. ಅದರಿಂದ ಈ ಕೃಷ್ಣ ಯಾರೋ ಮನುಷ್ಯ ಅಂತ ನಾವು ತಿಳಿಬಾರ್ದು. ಸಾವಿರ ಸಾವಿರ ಲಕ್ಷ ಕೋಟಿ ಜನ ಬರ್ತಾರೆ, ಕೋಟಿ ಜನ ಹೋಗ್ತಾರೆ, ಅವರಲ್ಲಿ ಕೃಷ್ಣ ಒಬ್ಬ ಬಂದ ಹೋದ ಹಾಗೆ ತಿಳಿಬೇಡಿ ಅಂತ. ಪರಲೋಕದಲ್ಲಿ ಬಂದರೂ ಕೂಡ, ಮನುಷ್ಯರಂತೆ ಇದ್ದರೂ ಕೂಡ ಪರಮಾತ್ಮ ಅವನು ಪರಮಾತ್ಮ, ಅವನು ಶ್ರೇಷ್ಠವಾದ ಉತ್ತಮನು, ವಿಲಕ್ಷಣನು, ಸಚ್ಚಿದಾನಂದಮಯ. ಅಂತಹ ಪರಮಾತ್ಮ ಏನೋ ಸ್ತ್ರೀಯರ ಜೊತೆಗೆ ಇದ್ದ ಅಂತ ಅನೇಕ ರಾಜರು ಸ್ತ್ರೀಯರ ಜೊತೆಗೆ ಇರ್ತಾರೆ. ಅದೇ ರೀತಿಯಾಗಿ ಇವನು ಹಾಗೆ ತಿಳಿಬೇಡಿ, ತನ್ನ ಇಚ್ಛೆಯಿಂದ ಅವರನ್ನ ಅನುಗ್ರಹ ಮಾಡಬೇಕು ಅಂತ ಬಂದಿದ್ದಾನೆ ಹೊರತು ಪರಮಾತ್ಮನಿಗೆ ಯಾವ ಇಚ್ಛೆಯೂ ಇಲ್ಲ, ಯಾವುದರ ಕಾಮನೆಯೂ ಇಲ್ಲ ಅಂತ ಒಟ್ಟು. ಆದರೆ ಪ್ರಾಕೃತ ಜನರಂತೆ ಅಸುರ ಜನರಿಗೆ ಮೋಹವನ್ನು ಉಂಟು ಮಾಡುತ್ತಾ ಪರಮಾತ್ಮ ಆ ರೀತಿಯಾಗಿ ನಡ್ಕೋತಾನೆ. ಉದ್ಧಾಮ ಭಾವ ಪಿಶುನಾಮಲವಲ್ಗುಹಾಸ ವ್ರೀಡಾವಲೋಕ ವಿಹತೋ ಮದನೋಪಿ ಯಾಸಾಂ ಸಮ್ಮುಹ್ಯ ಚಾಪಮಜಹಾತ್ ಪ್ರಮದೋತ್ತಮಾಸ್ತಾ ಯಸ್ಯೇಂದ್ರಿಯಂ ವಿಮಥಿತುಂ ಕುಹಕೈರ್ನ ಶೇಕುಹು. ಆ 16,108 ಸ್ತ್ರೀಯರು, ಅವರಲ್ಲಿ ಕೆಲವರು ಪರಮಾತ್ಮನನ್ನ ತನ್ನ ಶೋಭನೆಯಿಂದ, ತನ್ನ ಸೌಂದರ್ಯದಿಂದ, ತನ್ನ ಹಾವಭಾವಗಳಿಂದ ಪರಮಾತ್ಮನನ್ನ ತನ್ನ ವಶಪಡಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟದ್ದುಂಟು. ಆದರೆ ಪರಮಾತ್ಮ ಯಾರ ವಶಕ್ಕೂ ಅವನು ಒಳಗಾಗದೆ ಆ ಪರಮಾತ್ಮನ ಮನಸ್ಸನ್ನ ತನ್ನ ವಶಪಡಿಸ್ಕೊಳ್ಳಿಕ್ಕಾಗದೆ ಅವರೆಲ್ಲರೂ ಸೋತೋದದ್ದು ಉಂಟು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಪರಮಾತ್ಮನ ಮನಸ್ಸನ್ನ ಕ್ಷೋಭೆಗೊಳಿಸೋದಕ್ಕೆ, ವಿಕಾರಗೊಳಿಸೋದಕ್ಕೆ ಯಾರಿಂದ ಸಾಧ್ಯ? ಯಾರಿಂದಲೂ ಸಾಧ್ಯ ಇಲ್ಲ ಅಂತ. ಪರಮಾತ್ಮನ ಪತ್ನಿಯರಿಂದ ಕೂಡ ಮಾಡ್ಲಿಕ್ಕಾಗೋದಿಲ್ಲ ಅಂತ ಒಟ್ಟು. ಮನ್ಯತೆ ತನ್ಮಯಂ ಲೋಕೋ ಹ್ಯಸಂಗಮಪಿ ಸಂಗಿನಂ ಆತ್ಮೌಪಮ್ಯೇನ ಮನುಜಂ ಪ್ರಾವೃಣ್ವಾನಮತೋ ಬುಧಃ. ಆತ್ಮೌಪಮ್ಯ ಸ್ವಾತ್ಮ ದೃಷ್ಟಾಂತೇನ ಕಥಂ ಭೂತಂ. ತಥಾಚ ನಾಯಂ ಸ್ತ್ರೀಜಿತಃ. ಆ ಪರಮಾತ್ಮನನ್ನ ಯಾವ ಸ್ತ್ರೀಯರು ಕೂಡ ಗೆಲ್ಲಿಕ್ಕಾಗೋದಿಲ್ಲ. ನಾವು ನೋಡ್ತೀವಿ ನೋಡಿ, ಅನೇಕ ಕಥೆಗಳಲ್ಲಿ ಅನೇಕ ರಾಜಂದಿರನ್ನ, ಅನೇಕ ಋಷಿಗಳನ್ನೆಲ್ಲ ಸ್ತ್ರೀಯರು ಗೆದ್ದದ್ದುಂಟು. ಆದರೆ ಪರಮಾತ್ಮನನ್ನ ಮಾತ್ರ ಯಾರೂ ಕೂಡ ಗೆಲ್ಲಿಕ್ಕಾಗೋದಿಲ್ಲ. ಸ್ತ್ರೀಣಾಂ ಸ್ವಭಕ್ತತ್ವಾತ್ ತಾಸು ಅನುಗ್ರಹ ಏವ ಸ್ವರಮಣ ಅಪಿ ರಮತೆ. ಮತ್ತು ಸ್ತ್ರೀಯರ ಜೊತೆಗೆ ಯಾಕೆ ರಮಣ ಮಾಡ್ತಾನೆ ಪರಮಾತ್ಮ ಹಾಗೆಂದ್ರೆ, ಯದ್ಯಪಿ ಪರಮಾತ್ಮ ಸ್ವರಮಣ, ತನ್ನಲ್ಲೇ ತಾನು ಆನಂದವನ್ನ ಪಡುವವ. ಪರಮಾತ್ಮ ತಾನು ಆನಂದವನ್ನ ಪಡುವುದಕ್ಕೆ ಬೇರೆಯವರ ಅಪೇಕ್ಷೆ ಇಲ್ಲ. ಆದರೂ ಕೂಡ ಆ ಸ್ತ್ರೀಯರನ್ನ ಅನುಗ್ರಹ ಮಾಡುವುದಕ್ಕಾಗಿ ಪರಮಾತ್ಮ ಅವರ ಜೊತೆಗೆ ವಿಹಾರವನ್ನು ಮಾಡ್ತಾನೆ ಅಂತ ತಿಳಿಬೇಕು. ಯತ್ತದೀಶನಮೀಶಸ್ಯ ಪ್ರಕೃತಿಸ್ಥೋಪಿ ತದ್ಗುಣೈಃ ನ ಯುಜ್ಯತೆ ತದಾತ್ಮಸ್ಥೈಃ ಯಥಾ ಬುದ್ಧಿಸ್ತದಾಶ್ರಯ. ಯದಾ ಯದಾ ಹರಿ ವಿಷಯಕ ಬುದ್ಧಿಮಾನ್ ಪ್ರಕೃತಿಸ್ಥಃ ಪ್ರಾಕೃತ ಕಾರ್ಯದೇಹಿ ಸ್ಥಿತಾಪಿ. ಯಾವಾಗ ಯಾವಾಗ ಪರಮಾತ್ಮ ವಿಷಯದ ಕಡೆ ಮನಸ್ಸು ಹೋದಂತೆ, ಕೆಲವೊಮ್ಮೆ ಚಿಕ್ಕ ವಯಸ್ಸಿನಲ್ಲಿ ಬೆಣ್ಣೆ ತಿಂದ, ಅದೇನು ಪ್ರಾಕೃತವಾದ ಬೆಣ್ಣೆ, ಅದ್ರ ಮೇಲೆ ದೇವರಿಗೆ ಮೋಹ ಅಂತ ತಿಳಿಬಾರ್ದು. ಅದೇ ತರ ಸ್ವಲ್ಪ ದೊಡ್ಡವನಾದ ಮೇಲೆ ಗೋಪಿಕಾ ಸ್ತ್ರೀಯರು ಕೊಟ್ಟ ಅನ್ನವನ್ನೆಲ್ಲ ಉಂಡ, ಅದರಿಂದ ದೇವರಿಗೆ ಹಸಿವಾಯಿತು, ಬಾಯಾರಿಕೆ ಆಯಿತು, ಹಾಗೆಲ್ಲ ನಾವು ತಿಳಿಬಾರ್ದು. ಪ್ರಾಕೃತ ದೇಹ ಕಾರ್ಯ ಹೇಗೆ ನಡೀತದೋ ಅದೇ ರೀತಿಯಾಗಿ ತಾನು ತೋರಿಸಿಕೊಡ್ತಾನೆ. ಅದು ತೋರ್ಪಡಿಕೆ, ಅದು ನಾಟಕ. ಅದು ವಾಸ್ತವಿಕವಾಗಿ ದೇವರಿಗೆ ಯಾವ ದುಃಖವೂ, ಹಸಿವೆ, ನೀರಡಿಕೆ, ಬಾಯಾರಿಕೆ ಯಾವ ದುಃಖವೂ ಇರೋದಿಲ್ಲ ಅಂತ. ತದಾ ಹರಿಸ್ತಸ್ತೋಪಿ ತದ್ಗುಣೇನ ನ ಯುಜ್ಯತಿ ಇತಿ ಕಿಂ ವಾಚ್ಯಂ ಇತಿ ಮೂಲಂ ಯೋಜ್ಯಂ ಇತಿ ಭಾವ. ಅದರಿಂದ ದೇವರಿಗೆ ಪ್ರಾಕೃತವಾದ ಯಾವ ವಿಕಾರಗಳು ಕೂಡ ಇರೋದಿಲ್ಲ ಅಂತ ಒಟ್ಟು. ಪರಮಾತ್ಮನ ಭಕ್ತರಿಗೆ ಇರೋದಿಲ್ಲ ವಿಷಯದ ಅಪೇಕ್ಷೆ ಇರೋದಿಲ್ಲ, ಇನ್ನು ಪರಮಾತ್ಮನಿಗೆ ಇಲ್ಲ ಅಂತ ಇನ್ನೇನ್ ಹೇಳೋದು.
ತಮ್ಮೇನಿರೆ ಖಲಾಮೂಢಾಃ ತ್ರೈಣಾಂಚಾನುವ್ರತಂ ಹರೇಃ ಅಪ್ರಮಾಣವಿದೋ ಭರ್ತುಃ ಈಶ್ವರಂ ಮಥಯೋ ಯಥಾ. ಸ್ವಸ್ವಬುದ್ಧಿಯನುಸಾರೇಣ ಮೇನಿರೆ. ಪರಮಾತ್ಮನನ್ನ ಅವರೆಲ್ಲ ಹೇಗೆ ಕಂಡ್ರು, ಮತ್ತೆ ತಮ್ಮ ತಮ್ಮ ಬುದ್ಧಿಗೆ ಅನುಗುಣವಾಗಿ ಕೆಲವರು ರುಕ್ಮಿಣಿ ದೇವಿ ಸತ್ಯಭಾಮೆಯರು ಸಾಕ್ಷಾತ್ ಪರಮಾತ್ಮ ಇವನು ಸಚ್ಚಿದಾನಂದಮಯ ಹಾಗೆ ಅಂತ ಕಂಡ್ರು. ಇನ್ನು ಕೆಲವರು ತಮ್ಮ ತಮ್ಮ ಬುದ್ಧಿಗೆ ತಕ್ಕಂತೆ ತಾರತಮ್ಯದಲ್ಲಿ ಪರಮಾತ್ಮನ ಜ್ಞಾನ ಸ್ಫುಟವಾಗಿ ಇರೋದಿಲ್ಲ. ದೊಡ್ಡವರಿಗೆ ಮೇಲೆ ಮೇಲೆ ಹೋಗ್ತಾ ಸ್ಫುಟವಾಗಿ ಇರುತ್ತದೆ. ಅದರಿಂದ ಆ ಜ್ಞಾನಕರ್ತೃತ್ವ ಅಸಂಭವಾತ್ ಅತಃ ಯೋಜಯತಿ ಮತಯೋ ಯಥಾ ಇತಿ. ಸ್ವಬುದ್ಧಿಯನುಸಾರೇಣ ಮೇನಿರೆ. ತಮ್ಮ ತಮ್ಮ ಬುದ್ಧಿಗೆ ತಕ್ಕಂತೆ ಸಾತ್ವಿಕ ಜನರು ಈ ರೀತಿಯಾಗಿ ತಿಳಿತಾರೆ. ರಾಜಸರು ತಾಮಸರು ಪರಮಾತ್ಮನಿಗೂ ಕೂಡ ಪ್ರಾಕೃತವಾದ ಗುಣಗಳು ದುಃಖಗಳು ಇದೆ ಅಂತ ಅವರು ತಿಳಿತಾರೆ. ಅವರ ಸ್ವಭಾವಕ್ಕೆ ತಕ್ಕಂತೆ ಅವರವರು ತಿಳಿತಾರೆ ದೇವರನ್ನ ಅಂತ ಒಟ್ಟ ಅಭಿಪ್ರಾಯ. ಇತಿ ಶ್ರೀಮದ್ಭಾಗವತೆ ದಶಮೋಧ್ಯಾಯ ಪ್ರಥಮಾಧ್ಯಾಯ ದಶಮೋಧ್ಯಾಯ ಇಲ್ಲಿಗೆ 10ನೇ ಅಧ್ಯಾಯ ಮುಗಿತು. ಮುಂದಿನದ್ದು ಮತ್ತೆ ನೋಡಿ ಶ್ರೀಮಧ್ವಾಂತರ್ಗತ. ಶ್ರೀಕೃಷ್ಣಾರ್ಪಣಮಸ್ತು.